ನಮಸ್ಕಾರ, ನಾನು ನಿಮ್ಮ ಸಿಹಿ ಕಹಿ ಚಂದ್ರು. ನಿಮ್ಮ ಜೊತೆ ಸಿನಿಮಾ ಕತೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಕನ್ನಡ ಚಿತ್ರರಂಗದಲ್ಲಿ ಸುಮಾರು 40 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಈ ಚಿತ್ರರಂಗದಲ್ಲಿ ಈ ಪಯಣದಲ್ಲಿ ನಾನು ನೋಡಿದಂಥ, ಕೇಳಿದಂಥ, ಓದಿದಂಥ ಕಥೆಗಳನ್ನು ನಿಮಗೆ ಹೇಳಬೇಕು. ಸಿನಿಮಾ ಚರಿತ್ರೆಯ ಬಗ್ಗೆ ಒಂದಷ್ಟು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀನಿ. ನೋಡಿ, ನಾನು ಕನ್ನಡ ಚಿತ್ರರಂಗದಲ್ಲಿ ಅತಿಯಾಗಿ ಪ್ರಭಾವಿತನಾಗಿದ್ದು, ತುಂಬ ಇನ್ಸ್ಪಿರೇಷನ್ ಪಡೆದಿದ್ದು, ಮತ್ತು ನಾನು ತುಂಬ ಇಷ್ಟಪಟ್ಟು ಓದಿದ್ದು ಮತ್ತು ನೋಡಿದ್ದು, ಕೇಳಿದ್ದು ಚಿ ಉದಯಶಂಕರ್ ಅವರ ಸಾಹಿತ್ಯ ಮತ್ತು ಸಂಭಾಷಣೆ. ಚಿ ಉದಯಶಂಕರ್ ಅಂದರೆ ನನಗೆ ತುಂಬ ಪ್ರೀತಿ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಚಿ ಉದಯಶಂಕರ್ ಅವರು ಕನ್ನಡ ಚಿತ್ರರಂಗ ಕಂಡಂಥ ಅಭೂತಪೂರ್ವ ಸಾಹಿತ್ಯ ರತ್ನ. ಇವರು ಭಾಳ ಚಿಕ್ಕ ವಯಸ್ಸಿದ್ದಾಗ, ಅಂದರೆ 6 ವರ್ಷ ಇದ್ದಾಗಲೇ ನಾನು ಚಂದು ಕೆರೆ ಕಟ್ಟಿದೆವು ಅಂತ ಒಂದು ಕಥೆಯನ್ನು ಬರೆದರು. ಅವರು 11 ವರ್ಷ ಆಗಿದ್ದಾಗ ಅವರು ಬರೆದಂಥ ಕರಡಿಗಳ ಸಿನಿಮಾ ಅನ್ನುವ ಕತೆ ಕಥಾವಳಿ ಅನ್ನೋ ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಅದಾದಮೇಲೆ ಅವರು ಬರೆದಂಥ ಕವಿತೆಗಳು ಕಥಾವಳಿಯಲ್ಲಿ ಪ್ರಕಟ ಆಗೋದಕ್ಕೆ ಶುರುವಾಯಿತು. ಚಿ ಉದಯಶಂಕರ್ ಅವರು ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಸಾಹಿತಿ ಆದರು ಅಂದರೆ ತಪ್ಪಾಗೋದಿಲ್ಲ. 13 ವರ್ಷ ಇದ್ದಾಗ ಅವರು ಮಕ್ಕಳ ಕೂಟದ ಮಕ್ಕಳ ಬಾವುಟ ಅನ್ನೋ ಪತ್ರಿಕೆಗೆ ಸಂಪಾದಕರಾಗಿ ಕೆಲಸ ಮಾಡಿದ್ರು. 4 ವರ್ಷಗಳ ಕಾಲ ಈ ಮಕ್ಕಳ ಬಾವುಟ ಅನ್ನೋ ಒಂದು ಪತ್ರಿಕೆಗೆ ಅವರು ಸಂಪಾದಕರಾಗಿ ಕೆಲಸ ಮಾಡಿದ್ರು. ಸಣ್ಣ ವಯಸ್ಸಿದ್ದಾಗಲೇ ಚಿ ಉದಯಶಂಕರ್ ಅವರ ಸಾಹಿತ್ಯ ಕೃಷಿ ಬಹಳ ಜೋರಾಗಿ ನಡೀತಾ ಇತ್ತು. ಚಿ ಉದಯಶಂಕರ್ ಅವರು 18 ವರ್ಷ ವಯಸ್ಸಾಗುವಷ್ಟರಲ್ಲಿ 8 ಕಾದಂಬರಿಗಳನ್ನು ಬರೆದಿದ್ದರು. ಅದರಲ್ಲಿ ಪ್ರಮುಖವಾದದ್ದು ಅಂದರೆ ಕಡಲೆಕಾಯಿ ಚರಿತ್ರೆ, ಬಯಕೆಯ ಬಲಿ, ಚಂದ್ರಿಕೆಯ ಚಲುವಿನಲ್ಲಿ, ವಿಜಯ ವೈಭವ, ಹೀಗೆ ಕಾದಂಬರಿಗಳನ್ನು ಬರುತ್ತಾ ತಮ್ಮ ಸಾಹಿತ್ಯ ಕೃಷಿ ಒಂದು ಕಡೆ ನಡೀತಾ ಇದ್ದರೆ, ಚಿ ಉದಯಶಂಕರ್ ಅವರಿಗೆ ಸಿನಿಮಾ ಬಗ್ಗೆ ಅತಿಯಾದ ಆಸಕ್ತಿ ಇತ್ತು. ಅವರು ಬಿಡುಗಡೆ ಆದಂಥ ಎಲ್ಲ ಕನ್ನಡ ಚಿತ್ರಗಳನ್ನು ತಪ್ಪದೆ ನೋಡ್ತಾಯಿದ್ರು. ತಾವು ಒಂದು ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ರು. ಒಂದು ಸಲ ಒಂದು ಪತ್ರಿಕೆಯಲ್ಲಿ ಕನ್ಯಾದಾನ ಅನ್ನೋ ಚಿತ್ರಕ್ಕೆ ಕಲಾವಿದರು ಬೇಕಾಗಿದ್ದಾರೆ ಅಂತ ಒಂದು ಸುದ್ದಿ ಪ್ರಕಟ ಆಯಿತು. ಆ ಚಿತ್ರದ ನಿರ್ದೇಶಕರು ವಿಟ್ಲಾಚಾರ್ಯ ಅವರು. ಚಿ ಉದಯಶಂಕರ್ ಅವರು ಆ ಚಿತ್ರದ ಆಡಿಷನ್ಗೆ ಹೋದರು. ಆಡಿಷನ್ಗೆ ಹೋದಾಗ ವಿಟ್ಲಾಚಾರ್ಯ ಅವರು ಸಣ್ಣಗೆ ತೆಳ್ಳಗೆ ಇದ್ದಂಥ ಈ ಚಿ ಉದಯಶಂಕರ್ ಅವ್ರನ್ನ ನೋಡಿ, ನೀ ತುಂಬ ತೆಳ್ಳಗಿದ್ಯಪ್ಪ, ಒಂದು ಸ್ವಲ್ಪ ದಪ್ಪ ಆಗವಾ, ನಿಂಗೆ ಪಾತ್ರ ಕೊಡ್ತೀನಿ, ಈಗ ನಿನಗೆ ಸೂಕ್ತವಾದಂಥ ಪಾತ್ರ ಯಾವುದು ಇಲ್ಲ ಅಂತ ಹೇಳಿ ಕಳಿಸ್ಬಿಟ್ರು. ಮುಂದೆ ಹಲವಾರು ವರ್ಷಗಳ ನಂತರ ವಿಠಲಾಚಾರ್ಯ ಅವರು ಮಾಯಾಬಜಾರ್ ಅನ್ನೋ ಚಿತ್ರದ ತಂಡದಲ್ಲಿ ಕೆಲಸ ಮಾಡ್ತಿದ್ದರು. ಆ ಚಿತ್ರಕ್ಕೆ ಚಿ ಉದಯಶಂಕರ್ ಅವರ ತಂದೆ ಸದಾಶಿವರಾಯರು ಸಂಭಾಷಣೆಯನ್ನು ಬರಿತಿದ್ರು. ಆಗ ಚಿ ಉದಯಶಂಕರ್ ಅವರು ಮತ್ತೆ ವಿಠಲಾಚಾರ್ಯ ಅವ್ರನ್ನ ಭೇಟಿ ಮಾಡಿ, ಹಿಂದೆ ನಿಮ್ಮ ಆಡಿಷನ್ಗೆ ಬಂದಿದೆ ಕನ್ಯಾದಾನ ಅನ್ನೋ ಚಿತ್ರಕ್ಕೆ, ಆಗ ನೀನು ಸಣ್ಣ ಇದೆಯಾ, ಸ್ವಲ್ಪ ದಪ್ಪ ಆಗಿ ಬಾ ಅಂತ ಹೇಳಿದ್ರಿ, ಈಗ ಸ್ವಲ್ಪ ದಪ್ಪ ಆಗಿದ್ದೀರಿ, ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ರು. ವಿಠಲಾಚಾರ್ಯ ಅವರು ಚಿ ಉದಯಶಂಕರ್ ಅವ್ರನ್ನ ನೋಡಿದ್ರು. ಸಾಕಷ್ಟು ದಪ್ಪ ಆಗಿದ್ದರು. ನಗ್ತಾ ಹೇಳಿದ್ರು, ಅಲ್ಲಯ್ಯ, ದಪ್ಪ ಆಗು ಅಂದರೆ ಇಷ್ಟು ದಪ್ಪನ ಆಗೋದು, ನೀನಿರೋ ಗಾತ್ರಕ್ಕೆ ನಿನಗೆ ಘಟೋದ್ಗಜನ ಪಾತ್ರ ಕೊಡಬೇಕು, ಆದರೆ ನಾನೇನು ಮಾಡಲಿ, ರಂಗರಾಯರು ಈಗಾಗಲೇ ಆ ಪಾತ್ರಕ್ಕೆ ಆಯ್ಕೆ ಆಗಿದ್ದಾರೆ, ನಿನಗೆ ಯಾವ ಪಾತ್ರನೂ ಇಲ್ಲ, ದಯವಿಟ್ಟು ಕ್ಷಮಿಸು, ಮುಂದೆ ನೋಡೋಣ ಅಂತ ಹೇಳೇ ಬಿಟ್ರು. ಭಾಳ ಕನಸುಗಳನ್ನು ಹೊತ್ತಿದ್ದಂಥ ಚಿ ಉದಯಶಂಕರ್ ಅವರಿಗೆ ಭ್ರಮ ನಿರಸನ ಆಯಿತು. ಕಲಾವಿದನಾಗಕ್ಕಾಗಲಿಲ್ಲ, ಅಟ್ಲೀಸ್ಟ್ ಗಾಯಕನಾಗೋಣ ಅಂತ ತೀರ್ಮಾನ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಗಮಕ ಕಲಾ ಪರೀಕ್ಷೆಯನ್ನು ಕಟ್ಟಿದ್ರು. ಅದರಲ್ಲಿ 2ನೇ ರ್ಯಾಂಕ್ ಪಡೆದ್ರು. ಕೂಡಲೇ ಆ ಸರ್ಟಿಫಿಕೇಟ್ ಹಿಡ್ಕೊಂಡು ಸೀದಾ ಚೆನ್ನೈಗೆ ಹೋಗಿ ಅಲ್ಲಿ ಘಂಟಸಾಲ ಅವ್ರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿಬಿಟ್ಟು, ನಾನು ಈ ಥರ ಗಮಕ ಕಲೆಯಲ್ಲಿ 2ನೇ ರ್ಯಾಂಕ್ ಪಡ್ಕೊಂಡಿದ್ದೀನಿ, ನನಗೆ ಚಿತ್ರರಂಗದಲ್ಲಿ ಹಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು. ಘಂಟಸಾಲ ಅವರು ಅವರ ಧ್ವನಿ ಪರೀಕ್ಷೆ ಮಾಡಿಬಿಟ್ಟು, ನಿನ್ನ ಧ್ವನಿ ತುಂಬ ಗಡಸಾಗಿದೆ, ಇನ್ನೂ ಸ್ವಲ್ಪ ಅಭ್ಯಾಸ ಮಾಡಬಾ ಅಂಥೇಳಿ ವಾಪಸ್ ಕಳಿಸೇ ಬಿಟ್ರು. ಮತ್ತೆ ಭ್ರಮ ನಿರಸನ ಆಯಿತು. ಈ ಕಡೆ ಕಲಾವಿದನಾಗಕ್ಕಾಗಲಿಲ್ಲ, ಈ ಕಡೆ ಗಾಯಕನಾಗಕ್ಕಾಗಲಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಿ ಟೆಕ್ನಿಕಲ್ ಸೈಡ್ ಯಾಕೆ ಹೋಗಬಾರ್ದು ಅಂಥೇಳಿ ಜಯಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟಲ್ಲಿ
ಇವರು ಸಿನಿಮಾಟೋಗ್ರಫಿ ಕೋರ್ಸ್ಗೆ ಸೇರಿಕೊಂಡ್ರು. ಆದರೆ ಮೊದಲನೇ ವರ್ಷವೇ ಫೇಲ್ ಆಗಿಬಿಟ್ರು. ಅಲ್ಲಿಗೆ ಅವ್ರ ವಿದ್ಯಾಭ್ಯಾಸ ಕೂಡ ಮುಗೀತು. ಬರೆಯೋ ಹವ್ಯಾಸನ ಮುಂದುವರಿಸ್ಕೊಂಡು ಹೋಗಿದ್ರು. ಆದರೆ ಬರವಣಿಗೆಯಿಂದ ಜೀವನ ನಡಿಬೇಕಲ್ಲ, ಬದುಕೋದಕ್ಕೆ ಯಾವುದಾದ್ರು ಒಂದು ಕೆಲಸ ಹಿಡಿಬೇಕಾದ್ದು ಅನಿವಾರ್ಯ ಆಯಿತು ಚಿ ಉದಯಶಂಕರ್ ಅವರಿಗೆ. ಆಗ ಅವರ ಸ್ನೇಹಿತರು ಅವರಿಗೆ ಜೀವ ವಿಮಾ ನಿಗಮ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನಲ್ಲಿ ಗುಮಾಸ್ತನ ಕೆಲಸ ಕೊಡಿಸಿದ್ರು. ಇಷ್ಟ ಇಲ್ಲದೇ ಇದ್ದರು, ಬದುಕುವ ಅನಿವಾರ್ಯತೆಗೋಸ್ಕರವಾಗಿ ಅವರು ಆ ಕೆಲಸ ಮಾಡ್ತಾಯಿದ್ರು. ಮನಸ್ಸೇ ಇರಲಿಲ್ಲ ಆ ಕೆಲಸದಲ್ಲಿ ಅವ್ರಿಗೆ. ಮುಂದೆ ಅವರ ತಂದೆ ಸದಾಶಿವರಾಯರು ಕೆಲಸ ಮಾಡ್ತಿದ್ದಂಥ ನ್ಯಾಷನಲ್ ಹೈಸ್ಕೂಲಲ್ಲಿ ಅವರು ಕನ್ನಡ ಅಧ್ಯಾಪಕರಾಗಿ ಕೆಲಸ ಮಾಡುವಂಥ ಅವಕಾಶ ಚಿ ಉದಯಶಂಕರ್ಗೆ ಸಿಕ್ತು. ಈ ಕೆಲಸ ಅವರಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ಕೊಡ್ತು, ಒಂದು ರೀತಿಯಲ್ಲಿ ತೃಪ್ತಿ ಕೊಡ್ತು. ಆದರೆ ಅವರು ಜೀವನದಲ್ಲಿ ಸಿನಿಮಾಗೆ ಹೋಗಬೇಕು, ಸಿನಿಮಾಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇತ್ತಲ್ಲ, ಆ ಆಸೆ ಅವರ ಮನಸ್ಸಿನಲ್ಲಿ ಗಾಢವಾಗಿ ಬೇರೂರಿತ್ತು. ಹೇಗಾದರೂ ಮಾಡಿ ಸಿನಿಮಾಗೆ ಹೋಗಲೇಬೇಕು ಅನ್ನೋ ಆಸೆನ ಮನಸ್ಸಲ್ಲಿ ಬೆಳೆಸ್ಕೊಳ್ತಾನೆ ಇದ್ದರು. ಆ ಆಸೆ ಹೇಗೆ ಈಡೇರಿತು, ಯಾವಾಗ ಈಡೇರಿತು, ಇದನ್ನೆಲ್ಲ ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮ್ಮ ಈ ಒಂದು ವಿಭಾಗ ನಿಮ್ಮ ಜೊತೆ ಸಿನಿಮಾ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನೀವಿನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಯಾಕೆ ಅಂದರೆ ನಿಮ್ಮ ಸಪೋರ್ಟು ನನಗೆ ಬೇಕು. ನಮಸ್ಕಾರ.